ಇನ್ನು ಗುಟ್ಕಾ ನಿಷೇಧದ ವಿರುದ್ಧ ದಾವಣಗೆರೆಯಲ್ಲಿ ಬಿಜೆಪಿ ಧರಣಿಗೆ ಮುಂದಾಗಿದೆ. ಬಿಜೆಪಿ ಮುಖಂಡರ ಹೋರಾಟಕ್ಕೆ ಅಡಕೆ ಬೆಳೆಗಾರರು ಕೂಡ ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ರೈತರು ಆಗಮಿಸ್ತಾ ಇದ್ದಾರೆ. ಜಯದೇವ ಸರ್ಕಲ್ನಿಂದ ಎಸಿ ಕಚೇರಿಯವರೆಗೂ ಕೂಡ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಸಿ ಕಚೇರಿ ಬಳಿ ಬೃಹತ್ ಧರಣಿ ಮಾಡಿ ಮುತ್ತಿಗೆಗೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಪಾದಯಾತ್ರೆ ಹಿನ್ನೆಲೆ ನಗರದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಸರ್ಕಾರದ ಕ್ರಮ ಗುಟ್ಕಾ ನಿಷೇಧ ಅಂತ ಹೇಳಿ ಸರ್ಕಾರ ಹೊರಡಿಸಿದಂತಹ ಆದೇಶದ ವಿರುದ್ಧವಾಗಿ ರೈತರು ಕೆರಳಿದ್ದಾರೆ. ಅದರಲ್ಲೂ ಅಡಕೆ ಬೆಳೆಗಾರರು ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಬಿಜೆಪಿ ಕೂಡ ಈ ಹೋರಾಟಗಾರರಿಗೆ ಸಾಥ್ ಕೊಟ್ಟಿರುವಂತದ್ದು. ಆ ಸ್ಥಳದಲ್ಲಿನ ಬಿಗುವಿನ ವಾತಾವರಣದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಂತಹ ಸಂದರ್ಭದ ದೃಶ್ಯಗಳು, ಇನ್ನೊಂದು ಭಾಗದಲ್ಲಿ ರಸ್ತೆ ತುಂಬೆಲ್ಲ ಈ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ. ಅಂದ್ರೆ ಸರ್ಕಾರ ಅಡಕೆ ಬೆಳೆಗಾರರ ವಿರುದ್ಧವಾಗಿದೆ. ಸರ್ಕಾರದ ಈ ಕ್ರಮದಿಂದ ಅಡಕೆ ಬೆಳೆಗಾರರಿಗೆ ಸಾಕಷ್ಟು ನಷ್ಟವಾಗುತ್ತೆ. ಹೇಗೆ ಜೀವನ ನಡೆಸಬೇಕು? ಈಗಾಗಲೇ ಅಡಕೆ ಬೆಳೆದಂಥವರು ಏನ್ ಮಾಡಬೇಕು? ಮುಂದಿನ ದಿನಗಳಲ್ಲಿ ಗುಟ್ಕಾ ನಿಷೇಧ ಆಯಿತು ಅಂದ್ರೆ ಗುಟ್ಕಕ್ಕೆ ಅಡಕೆಗಳನ್ನ ಬಳಸ್ತಾರೆ. ಆದ್ರೆ ಸಂಪೂರ್ಣವಾಗಿ ಗುಟ್ಕಾ ನಿಷೇಧದಿಂದ ಮುಂದಿನ ದಿನಗಳಲ್ಲಿ ಅಡಕೆ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಕೆ ಬೆಳೆಗಾರರು ಹಿಂದಿಗೆ ಮಾತನಾಡಿದ್ರು, ಪ್ರತಿಭಟಿಸೋದಾಗಿ ಹೇಳಿದ್ರು. ಇವತ್ತು ದಾವಣಗೆರೆ ತುಂಬೆಲ್ಲ ರೈತ ಹೋರಾಟಗಾರರು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ವಿವಿಧ ಭಾಗಗಳಿಂದ ರೈತರು ಆಗಮಿಸಿದ್ರು, ಇದರಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಆದಂತಹ ನೂಕು ನುಗ್ಗಲಾಟ, ಪೊಲೀಸರ ಜೊತೆ ವಾಗ್ವಾದ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಾವು ಗಮನಿಸ್ತಾ ಇದ್ದೀವಿ ಈ ದೃಶ್ಯಗಳನ್ನ. ಒಂದ್ ಕಡೆ ರೈತರ ಹೋರಾಟ, ಅದರ ಜೊತೆಯಲ್ಲಿ ಬಿಜೆಪಿಯ ಬೆಂಬಲ, ಜೊತೆಗೆ ರೈತರು ಬೇಡಿಕೆ, ಏನೇನು ಬೇಡಿಕೆ ಇಡ್ತಾ ಇದ್ದಾರೆ? ಸದ್ಯದ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ಬಸವರಾಜ್? ಮಗು ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಆರೋಗ್ಯ ಇಲಾಖೆ ಸಚಿವರಾದ ಏನು ಯುಟಿ ಖಾದರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ರಾಜ್ಯದಲ್ಲಿ ಗುಟ್ಕಾ ನಿಷೇಧವನ್ನು ಮಾಡಲಾಗಿದೆ ಎಂದು. ಅದಾದ ನಂತರ ಏನು ಒಂದು ರೀತಿಯಾದ ಅಡಿಕೆ ಬೆಳೆಗಾರರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಇದೇ ಕಾರಣಕ್ಕೆ ಏನು ಗುಟ್ಕಾ ನಿಷೇಧನ ವಾಪಸ್ ತೆಗೆದುಕೊಳ್ಬೇಕಂದ್ರೆ ಕಳೆದ 3 ದಿನಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ, ಹೊನ್ನಾಳಿ, ಚನ್ನಗಿರಿ ಸೇರಿದಂತೆ ಬಹುತೇಕ ಏನು ತಾಲೂಕುಗಳಿಂದ ಅಡಿಕೆ ಬೆಳೆಗಾರರು ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿದ್ರು. ಆ ಪಾದಯಾತ್ರೆ ಇವತ್ತು ಏನು ಎಸಿ ಕಚೇರಿಗೆ ಬಂದಿರತಕ್ಕಂಥ ಇಲ್ಲೊಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಿದ ನಂತರ ಎಸಿ ಕಚೇರಿಗೆ ನುಗ್ಗಲು ಒಂದು ಪ್ರಯತ್ನವನ್ನು ಮಾಡಿದ್ರು ಮತ್ತು ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವ್ರದ್ದು ಒಂದೇ ಒಂದು ಬೇಡಿಕೆ ಅಂದ್ರೆ ಈಗಾಗಲೇ ನಾವು ಗುಟ್ಕಾ ನಿಷೇಧಕ್ಕೆ ಆದೇಶ ಮಾಡಿದರೆ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು, ಇಲ್ಲ ಅಂದ್ರೆ ಸಿಗರೇಟ್ ಮೇಲೆ ಕೂಡ ನಿಷೇಧ ಮಾಡಿ, ಮದ್ಯದ ಮೇಲೆ ನಿಷೇಧ ಮಾಡಿ. ಸುಮಾರು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬೆಳೀತಕ್ಕಂಥ ಏನು ಅಡಿಕೆಯಲ್ಲಿ 74% ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದು. ಸುಮಾರು 1 ಕೋಟಿ ಒಂದು ಜನ ಇದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು. ಸುಮಾರು 360 ಕೋಟಿ ಪ್ರತಿ ವರ್ಷ GST ಅನ್ನ ಅಡಿಕೆ ಬೆಳೆಗಾರ ಕಟ್ತಾ ಇರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಮತ್ತು ಏನು 144 ತಾಲೂಕುಗಳಲ್ಲಿ ಅಡಿಕೆಯನ್ನು ಬೆಳೀತಾರೆ. ಅಡಿಕೆ ಬೆಳೆಗಾರರ ಮೇಲೆ ಈ ರೀತಿಯಾದಂತಹ ಒಂದು ಗದಪ್ರಹಾರ ಮಾಡಬಾರ್ದು. ಇದು ಗುಟ್ಕಾ ನಿಷೇಧ ಆದೇಶದಿಂದ ಒಂದು ರೀತಿ ಅಡಿಕೆ ಬೆಳೆಗಾರರಿಗೆ ಒಂದು ಮರಣ ಶಾಸನ ಬರೆದಂತಾಗಿದೆ. ಮತ್ತು ಅಡಿಕೆ ಬೆಳೆಯಿಂದ ರೈತರ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿ ಆಗಿರ್ತಕ್ಕಂಥದ್ದು. ನೀವು ಬ್ಯಾನ್ ಮಾಡೋದಾದ್ರೆ ಸಿಗರೇಟ್ ಅನ್ನು ಬ್ಯಾನ್ ಮಾಡಿ ಅಂತಕ್ಕಂಥ ಒಂದು ಏನು ಅವರ ಬೇಡಿಕೆಯನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥ. ಇದೇ ರೀತಿಯಾಗಿ ಇದೇ ಒಂದು ಸೋಮವಾರದಂದು ದಾವಣಗೆರೆ ಬಂದ್ ಕೂಡ ಕರೆ ನೀಡಿರ್ತಕ್ಕಂಥದ್ದು. ಭಾನುವಾರ ಬೈಕ್ ರ್ಯಾಲಿಯನ್ನ ಆಯೋಜಿಸಿರ್ತಕ್ಕಂಥದ್ದು. ಸರ್ಕಾರ ಒಂದು ಸೂಕ್ತವಾದ ಆದೇಶವನ್ನು ಮಾಡಬೇಕು, ಯಾವುದೇ ರೀತಿಯಾದ ಗುಟ್ಕಾ ಬ್ಯಾನ್ ಇಲ್ಲ ಅಂತಕ್ಕಂಥ ಆದೇಶವನ್ನು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆನ ರೈತರು ಸರ್ಕಾರಕ್ಕೆ ಇಟ್ಟಿದ್ದಾರೆ. ಮತ್ತು ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.